ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ನಾಯ್ಕಾ ಹಾಲ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ನನ್ನ ಬರ್ತ್ಡೇ ನಾಯ್ಕಾ ಹಾಲ್. ಆಲ್ಸೋ ನಾನೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ, ಅದಕ್ಕೆ ಏನು ಬೇಕು ಎಸೆನ್ಷಿಯಲ್ನ ತರಿಸಿದ್ದೀನಿ. ಸೊ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್. ಆ್ಯಕ್ಚುಲಿ ತುಂಬ ಥಿಂಗ್ಸ್ ಇಲ್ಲ, 9 to 10 ಐಟಮ್ಸ್ ಇದೆ ಅಷ್ಟೇ. ಸೊ ಫಸ್ಟ್ ನಾನು ನಿಮಗೆ ಏನು ಎಸೆನ್ಷಿಯಲ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಅವ್ರದ್ದು ಸನ್ಸ್ಕ್ರೀನ್ ಫಸ್ಟ್ ಒಂದು ಬಂದುಬಿಟ್ಟು .N-Key ಸ್ಕಿನ್ ಕೇರ್ ವಾಟರ್ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್ ಅಂತ. ಇದು ಚಿಕ್ಕ ಸನ್ಸ್ಕ್ರೀನು, ಟ್ರಾವೆಲಿಂಗಿಗೆ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ತುಂಬಾ ಕ್ಯೂಟ್ ಪ್ಯಾಕೇಜಿಂಗಲ್ಲಿದೆ ಆ್ಯಂಡ್ ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇದನ್ನ ತರಿಸಿದ್ದೀನಿ. ನೆಕ್ಸ್ಟ್ .N-K ಅವ್ರದ್ದೇನೆ ಸ್ಟ್ರಾಬೆರಿ ಡ್ಯೂಯಿ ಟಿಂಟೆಡ್ ಸನ್ಸ್ಕ್ರೀನ್ನ ತರಿಸಿದ್ದೀನಿ. ನಾನು ತರಿಸಿರೋ ಶೇಡ್ ಬಂದುಬಿಟ್ಟು 05 ಬೇಜ್ ಅಂತ. ಇದರಲ್ಲಿ ಐ ಥಿಂಕ್ 6 or 7 ಶೇಡ್ಸ್ ಅವೈಲೇಬಲ್ ಇದೆ. ಸೊ ನನಗೇನಾದರೂ ಮೇಕಪ್ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನಾನು ಟಿಂಟೆಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಬಹುದು ಅಂತ. ಸೊ ವಿಶ್ ಕೇರ್ ಅವ್ರದ್ದು ಸನ್ಸ್ಕ್ರೀನ್ ಬಾಡಿ ಲೋಷನ್ನ ತರಿಸಿದ್ದೀನಿ. ಇದರಲ್ಲಿ SPF 50 PA ++ ಇದೆ. ಸೊ ನಿಮಗೇನಾದರೂ ಟ್ಯಾನಿಂಗ್ ಆಗುತ್ತೆ ಅಂತಂದರೆ ಇದು ಲೋಷನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಒಂದು ಛೋಟು ಫೇಸ್ ಮಾಸ್ಕ್ನ ತರಿಸಿದ್ದೀನಿ. ಇದು ಇನಸ್ಫ್ರೀ ಅವರಿಂದ ಸೂಪರ್ ವಾಲ್ಕ್ಯಾನಿಕ್ ಕ್ಲೇ ಮಾಸ್ಕ್ ಅಂತ. ತುಂಬಾ ಕ್ಯೂಟ್ ಆಗಿರೋ ಪ್ಯಾಕೇಜಿಂಗಲ್ಲಿದೆ. ಐ ಫೀಲ್ 1 to 2 ಯೂಸ್ ಬರುತ್ತೆ ಆ್ಯಂಡ್ ಟ್ರಾವೆಲಿಂಗ್ ಕೂಡ ಚೆನ್ನಾಗಿದೆ ಅಂತ. ನನಗೆ ಆ್ಯಕ್ಚುಲಿ ಇವಾಗ ಸ್ವಲ್ಪ ಜಾಸ್ತಿ ಪೋರ್ಸ್ ಆಗ್ತಾ ಇದೆ. ಸೊ ಅದಕ್ಕೆ ಒಂದು ಪೋರ್ಗೆ ಏನಾದರೂ ರಿಲೇಟೆಡ್ ಆಗಿರೋ ಒಂದು ಫೇಸ್ ಮಾಸ್ಕ್ನ ನೋಡ್ತಾ ಇದ್ದೆ. ಸೊ ಹಾಗಾಗಿ ಟ್ರಯಲ್ ಪ್ಯಾಕೇಜ್ ಥರ ಇದನ್ನ ತರಿಸಿದ್ದೀನಿ. ಲೆಟ್ಸ್ ಸಿ ಹೇಗೆ ವರ್ಕ್ ಆಗುತ್ತೆ ಅಂತ. ಇಸ್ ಆಲ್ಸೋ ಅ ಸನ್ಸ್ಕ್ರೀನ್. ನೀವು ಈ ವಿಡಿಯೋದಲ್ಲಿ ಸನ್ಸ್ಕ್ರೀನ್ ತರಿಸ್ಕೊಂಡಿದ್ದು ನೋಡಿ ನೀವು ಗೆಸ್ ಮಾಡಿರಬೇಕು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಗೆಸ್ ಮಾಡಿಲ್ಲ ಅಂದರೆ ಸ್ಟೇ ಟ್ಯೂನ್ ಫಾರ್ ಇಟ್. ಸೊ ನಾನು ತರಿಸಿರೋದು ಸ್ವಿಸ್ ಬ್ಯೂಟಿ ಅವ್ರದ್ದು SPF 50 PA ++ ಸನ್ಸ್ಕ್ರೀನ್ ಮಿಸ್ಟ್. ಸೊ ಇದು ನಿಮಗೆ ಸನ್ಸ್ಕ್ರೀನ್ ರೀಅಪ್ಲಿಕೇಶನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ. ಬ್ಲೂ ಹೆವೆನ್ ಅವ್ರದ್ದು ಪ್ರೆಪ್ ಆ್ಯಂಡ್ ಫಿಕ್ಸ್ ಪ್ರೈಮರ್ ಆ್ಯಂಡ್ ಸೆಟ್ಟಿಂಗ್ ಮಿಸ್ಟ್ ಅಂತ. ಇದು ನಂದು ರೀಪರ್ಚೇಸ್. ಈ ಥರ ಪ್ಯಾಕೇಜಿಂಗಲ್ಲಿದೆ. ಇದು ಮೇಕಪ್ ಮಿಡಲಲ್ಲಿ ಯೂಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಬಿಕಾಸ್ ಇದು ಮಿಸ್ಟ್ ಆಗಿರೋದ್ರಿಂದ ನೀವು ಪ್ರಾಡಕ್ಟ್ ಬ್ಲೆಂಡ್ ಆಗ್ತಿಲ್ಲ ಅಂದರೆ ಬ್ಲೆಂಡ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಸ್ಮೆಲ್ಸ್ ಅಮೇಝಿಂಗ್. ಆ್ಯಕ್ಚುಲಿ ಸ್ಮೆಲ್ ತುಂಬ ಚೆನ್ನಾಗಿದೆ ಇದರದ್ದು. ಆ್ಯಸ್ ಐ ಸೆಡ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಟ್ರಾವೆಲಿಂಗ್ ನನಗೆ ಈಸಿ ಆಗಲಿ ಅಂತ ನಾನು ಮಾರ್ಸ್ ಅವ್ರದ್ದು ಕವರ್ ರೇಂಜರ್ಸ್ ಆಲ್ ಇನ್ ಒನ್ ಪ್ಯಾಲೆಟ್ನ ತರಿಸಿದ್ದೀನಿ. ನಾನು ತರಿಸಿರೋ ಶೇಡ್ ಬಂದುಬಿಟ್ಟು 04 ಅಂತ. ಇಸ್ ಹೌ ಇಟ್ ಲುಕ್ಸ್. ನಿಮಗೆ ಕಲರ್ ಕರೆಕ್ಟರ್ ಮತ್ತು ಇದು 2 ಕಲರ್ ಕರೆಕ್ಟರ್ಸ್ ಮತ್ತು ನಿಮಗೆ 4 ಶೇಡ್ಸ್ ಇದೆ. ಇದರಲ್ಲಿ ಯಾವ್ದು ಬೇಕಾದರೂ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಬ್ಲಷಸ್ ಇದೆ. ಐ ಥಿಂಕ್ ಇದನ್ನು ನೀವು ಆ್ಯಸ್ ಎ ಲಿಪ್ಸ್ಟಿಕ್ ಕೂಡ ಯೂಸ್ ಮಾಡ್ಕೋಬಹುದು ಅಂದ್ಕೊತೀನಿ. ಸೊ ದಿಸ್ ಆರ್ ವೆರಿ ಪ್ರಿಟಿ ಶೇಡ್ಸ್ ಆಫ್ ಬ್ಲಷ್. ನಿಮ್ಗೆ ನೋಡ್ತಾ ಇರ್ಬೋದು ಎಲ್ಲದರಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ದ್ಯಾಟ್ ಯು ಡೋಂಟ್ ಕ್ಯಾರಿ 4-5 ಬ್ರಷ್ನ ಕ್ಯಾರಿ ಮಾಡಬೇಕು ಅನ್ನೋದಿಲ್ಲ. ಸೊ this is a good purchase. I don't really know about the formula yet, but let's see ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಮಾರ್ಸ್ ಅವ್ರದ್ದು ಬ್ಲೂಮಿಂಗ್ ಮಿನಿ ಐ ಶ್ಯಾಡೋ ಪ್ಯಾಲೆಟ್. ನಾನು ತರಿಸಿರೋ ಶೇಡ್ ಬಂದುಬಿಟ್ಟು ಆರ್ಕಿಡ್ ಅಂತ. ಸೊ ಟ್ರಾವೆಲಿಂಗ್ ಮಾಡೋಕ್ಕೆ ಈ ಥರ ಈಸಿಯಾಗಿರೋ ಪ್ಯಾಲೆಟ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೌ ಇಟ್ ಲುಕ್ಸ್. ಬೇಸಿಕ್ ಕಲರ್ ಸೆಟ್ ಇದೆ ಇದರಲ್ಲಿ. ಲೈಕ್ ಯು ವಿಲ್ ಗೆಟ್ 3 shades ಆಫ್ ಮ್ಯಾಟ್ಸ್ ಆ್ಯಂಡ್ 3 shades ಆಫ್ ಶಿಮ್ಮರ್. ಪಿಗ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ವರ್ಕ್ಸ್ ಬೆಸ್ಟ್ ಫಾರ್ ದ ಐಸ್. ಸೇಮ್ ಮಾರ್ಸ್ ಅವರಿಂದಾನೆ ಅವ್ರದ್ದು ಟ್ರಾವೆಲಿಂಗ್ ಬ್ರಷ್ 4-in-1 ಟ್ರಾವೆಲ್ ಬ್ರಷ್. ಇಲ್ಲಿ ನಿಮಗೆ 4 ಬ್ರಷ್ ಶೇಡ್ ಸಿಗುತ್ತೆ. ಈ ಕಡೆ ಫೌಂಡೇಶನ್ ಬ್ರಷ್, ದಿಸ್ ಇಸ್ ಅ ಬ್ಲಷ್ ಬ್ರಷ್ ಅಥವಾ ಪೌಡ್ರ್ ಮಾಡ್ಕೊಳ್ಳೋಕೆ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಈ ಥರ ಚಿಕ್ಕ ಬ್ರಷ್ ಸಿಗುತ್ತೆ. ಇದರಿಂದ ನೀವು ನಿಮ್ಮ ಐ ಮೇಕಪ್ ಲುಕ್ನ ಮಾಡ್ಕೋಬಹುದು. ಸೊ ಹಾಗಾಗಿ ಟ್ರಾವೆಲ್ ಮಾಡುವಾಗ ಈ ಬ್ರಷ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟು ಕ್ಯಾರಿ ಬ್ರಷ್ ಕ್ಯಾರಿ ಮಾಡೋ ನೆಸೆಸಿಟಿ ಇಲ್ಲ. ಯು ಕ್ಯಾನ್ ಕ್ಯಾರಿ ದಿಸ್ ಒನ್. ನನ್ನ ಬರ್ತ್ಡೇಗೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಎವ್ರಿ ಇಯರ್ ನನ್ನ ಬರ್ತ್ಡೇಗೆ ಯಾವುದಾದ್ರೂ ನಾನು ತುಂಬ ಇಷ್ಟಪಟ್ಟಿರೋ ಅಥವಾ ಸ್ವಲ್ಪ ಕಾಸ್ಟ್ಲಿ ಆಗಿರೋ, ಅಕಾರ್ಡಿಂಗ್ ಟು ಮೀ ಸ್ವಲ್ಪ ಕಾಸ್ಟ್ಲಿ ಆಗಿರೋ ಮೇಕಪ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ಗಿಫ್ಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ಕಾಸ್ಟ್ಲಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈ ಫೌಂಡೇಶನ್ ಸ್ವಲ್ಪ ಅರೌಂಡ್ ನಿಮಗೆ 1000 ನಿಯರ್ ಬರುತ್ತೆ. ಸೊ ಹಾಗಾಗಿ ಅರೌಂಡ್ 1000 ಅಥವಾ 500 ಮೇಲ್ಗಡೆ ಇರೋದನ್ನು ನಾನು ನನ್ನ ಬರ್ತ್ಡೇಗೆ ಯಾವಾಗಲೂ ಗಿಫ್ಟ್ ಮಾಡ್ಕೋತೀನಿ. ಸೊ ಈ ಸತಿ 2 ಪ್ರಾಡಕ್ಟ್ಸ್ನ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಕಂಡಿರುತ್ತೆ ಯಾವ ಪ್ರಾಡಕ್ಟ್ ಅಂತ. ಫಸ್ಟ್ ಒಂದು ಬಂದುಬಿಟ್ಟು ಲಾರಿಯಲ್ ಅವ್ರದ್ದು ಇನ್ಫಾಲಿಬಲ್ 24 hours ಟಿಂಟೆಡ್ ಸೀರಮ್ ಅಂತ. ಸೊ ಇದು ಇಂಟರ್ನೆಟಲ್ಲಿ ತುಂಬಾ ರೇವ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಐ ಥಾಟ್ ಇಟ್ ವಾಸ್ ಅ ವೆರಿ ಕಾಸ್ಟ್ಲಿ ಪ್ರಾಡಕ್ಟ್ ಅಂತ, ಬಟ್
ಐ ಗಾಟ್ ಇನ್ಫ್ಲೂಯೆನ್ಸ್ಡ್ ಅಂತಲೇ ಹೇಳಬಹುದು. ಎವ್ರಿ ಒನ್ ವಾಸ್ ರೇವಿಂಗ್ ಅಬೌಟ್ ದಿಸ್ ಸ್ಕಿನ್ ಟಿಂಟ್. ಸೊ ಹಾಗಾಗಿ ಟ್ರೈ ಮಾಡಬೇಕು ಅಂತ ಇದನ್ನು ನನ್ನ ಬರ್ತ್ಡೇಗೆ ನಾನು ಗಿಫ್ಟ್ ಮಾಡ್ಕೋತೇನೆ. ದಿಸ್ ರಿಟೇಲ್ಸ್ ಫಾರ್ ಅರೌಂಡ್ 1000 rupees. ಬಟ್ ನನಗೆ ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡಿದ್ದು ಪರ್ಪಲಲ್ಲಿ ನನಗೆ ಇದಕ್ಕೆ ಅರೌಂಡ್ 300 ಏನೋ ಡಿಸ್ಕೌಂಟ್ ಸಿಕ್ತು. ಇಟ್ ಕಾಸ್ಟೆಡ್ ಮಿ ಅರೌಂಡ್ 700 rupees. ಡೆಲಿವರಿ ಎಲ್ಲ ಚಾರ್ಜಸ್ ಎಲ್ಲ ಸೇರಿ 700 rupees ಕಾಸ್ಟ್ ಆಯಿತು. ಸೊ ಇಟ್ಸ್ ಅ ವಿನ್ ಫಾರ್ ಮೀ ಅಂತ ಅನ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಸಿ ಶೇಡ್ ಹೆಂಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಇದ್ರದ್ದು ಶಾರ್ಟ್ ರಿವ್ಯೂ ಕೂಡ ಮಾಡ್ತೀನಿ. ನಾನು ತರಿಸಿರೋ ಶೇಡ್ ಬಂದುಬಿಟ್ಟು 5-6 ಮೀಡಿಯಮ್ ಟ್ಯಾನ್. ಐ ಥಿಂಕ್ ಇದಕ್ಕಿಂತ ಒಂದು ಡಾರ್ಕೆಸ್ಟ್ ಶೇಡ್ ಕೂಡ ಬರುತ್ತೆ ಅಂತ. ಸೊ ಲೆಟ್ಸ್ ಸಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಕ್ಲೀನ್ ಅವ್ರದ್ದು ಸೂಪರ್ ಸ್ಟೇ 30 hours ಫ್ಲೆಕ್ಸ್ ಪೌಡರ್ ಫೌಂಡೇಶನ್ನ ತೊಗೊಂಡಿದ್ದೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಲ್ಲಿ ನಿಮಗೆ ನಾನು ತರಿಸಿರೋ ಶೇಡ್ ಬಂದುಬಿಟ್ಟು 330 ಅಂತ. ಹಿಯರ್ ಇಸ್ ದ ಪ್ರಾಡಕ್ಟ್. ಒಂದು ಮಿರರ್ ಮತ್ತು ಒಂದು ಪೌಡರ್ ಪಫ್ ಸಿಗುತ್ತೆ. ಸೊ ಇದನ್ನು ಕೂಡ ದಿಸ್ ಇಸ್ ಆಲ್ಸೋ ವೆರಿ ವೈರಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬಹುದು. ಆ್ಯಂಡ್ ಒಂದು ಚೆನ್ನಾಗಿರೋ ಒಂದು ಕಾಂಪ್ಯಾಕ್ಟ್ ಪೌಡರ್ಗೆ ನೋಡ್ತಾ ಇದ್ದೆ. ಸೊ ದಿಸ್ ಕಾಸ್ಟೆಡ್ ಮಿ ಅರೌಂಡ್ 500-600 ಏನೋ. ಸೊ ದೀಸ್ 2 ಆರ್ ದ ಥಿಂಗ್ಸ್ ದ್ಯಾಟ್ ಐ ಗಿಫ್ಟೆಡ್ ಮೈ ಸೆಲ್ಫ್ ಫಾರ್ ದಿಸ್ ಇಯರ್ ಬರ್ತ್ಡೇ. ಇಟ್ಸ್ ನಾಟ್ ಲೈಕ್ ಸೂಪರ್ ಕಾಸ್ಟ್ಲಿ ಅಥವಾ ಯಾವುದೋ ಒಂದು ಲಕ್ಸುರಿ ಬ್ರ್ಯಾಂಡ್ ಅಲ್ಲ. ಬಟ್ ಎನಿಥಿಂಗ್ ಅಬೌವ್ 500 ಫಾರ್ ಮೀ ಈಸ್ ಲೈಕ್ ಎನ್ ಇನ್ವೆಸ್ಟ್ಮೆಂಟ್. ನಾನು ಜಾಸ್ತಿ ಫೌಂಡೇಶನ್ಗಳ ಮೇಲೇ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಬೌವ್ 500. ಬಿಕಾಸ್ ಏನಕ್ಕಂದರೆ ಅಫೋರ್ಡೆಬಲಲ್ಲಿ ನಿಮಗೆ ಶೇಡ್ಸ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವೇನಾದರೂ ನಿಮ್ಮದು ಮನಿನ ಮೇಕಪ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಒಂದು ಒಳ್ಳೆ ಫೌಂಡೇಶನ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ದಟ್ಸ್ ದ ಬೆಸ್ಟ್ ಥಿಂಗ್. ನಿಮಗೆ ಅಫೋರ್ಡೆಬಲಲ್ಲಿ ಚೆನ್ನಾಗಿರೋ ಬ್ರಷ್ ಸಿಗುತ್ತೆ. ಯು ಕ್ಯಾನ್ ಗೆಟ್ ಗುಡ್ ಕನ್ಸೀಲರ್ಸ್, ಹೈಲೈಟರ್ಸ್ ಕೂಡ ಸಿಗುತ್ತೆ. ನಿಮಗೆ ಪ್ರೈಮರ್ಸ್ ಕೂಡ ಅವೈಲೇಬಲ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಫೌಂಡೇಶನ್ದು ಫಾರ್ಮುಲಾ ಚೆನ್ನಾಗಿದ್ರು ಕೂಡ ನಿಮ್ಮ ಶೇಡ್ ನಿಮಗೆ ಸಿಗ್ತಾ ಇರಲ್ಲ, ನಿಮ್ಮ ಅಂಡರ್ಟೋನ್ ನಿಮಗೆ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಮೇಕಪ್, ಇನ್ವೆಸ್ಟ್ ಇನ್ ಅ ಗುಡ್ ಬೇಸ್ ಪ್ರಾಡಕ್ಟ್ ಅಂತ ಹೇಳಬಹುದು. ಸೊ ದ್ಯಾಟ್ ಇಸ್ ವೈ ಇದನ್ನು ಟ್ರೈ ಮಾಡಬೇಕಂತ ತರಿಸಿದ್ದೀನಿ. ಲೆಟ್ಸ್ ಸಿ. ಆಲ್ಸೋ ಐ ಗಾಟ್ 3 ಪರ್ಫ್ಯೂಮ್ಸ್. ನೈಕಾ 1 by Bella Vita. ಆ್ಯಕ್ಚುಲಿ ಹೇಳಬೇಕಂದ್ರೆ ಐ ಲವ್ ಪರ್ಫ್ಯೂಮ್ಸ್. ಐ ಲವ್ ಮಿಕ್ಸಿಂಗ್ ಮ್ಯಾಚ್ ಪರ್ಫ್ಯೂಮ್ಸ್. ನನಗೆ ಡಿಯೋ ಪರ್ಫ್ಯೂಮ್ ತುಂಬಾ ಇಷ್ಟ ಆಗುತ್ತೆ. ಸೊ ಐ ರಿಯಲಿ ವಾಂಟೆಡ್ ಟು ಗಿಫ್ಟ್ ಅ ಪರ್ಫ್ಯೂಮ್ ಆಲ್ಸೋ. ರೆನೆ ಅವ್ರದ್ದು ಬ್ಲೂಮ್ ಬಾಟಲ್ ಬರುತ್ತೆ. ಅಥವಾ ಸ್ವಲ್ಪ ಬೂಷಿಯಾಗಿ ಕಾಣಿಸೋವಂಥ ಒಂದು ಪರ್ಫ್ಯೂಮ್ನ ಯೂಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಬಟ್ ಪರ್ಫ್ಯೂಮ್ ಇಸ್ ಸಮಥಿಂಗ್ ದಟ್ ನಿಮಗೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಆರ್ ನೋ. ನಿಮಗೆ ಇಷ್ಟ ಆಗುತ್ತೋ ಇಷ್ಟ ಇಲ್ಲೋ. ಒಂದಿಷ್ಟು ಫ್ರೇಗ್ರೆನ್ಸ್ ಹೆಂಗಿರುತ್ತೆ ಅಂದರೆ ಅದು ನಿಮಗೆ ಮೈಗ್ರೇನ್ ಕೊಡುತ್ತೆ. ನಿಮ್ಗೆ ಏನಾದರೂ ಹೆಡೇಕ್ ಪ್ರಾಬ್ಲಮ್ ಇದ್ದರೆ ಅದನ್ನು ಟ್ರಿಗರ್ ಮಾಡುತ್ತೆ. ಸೊ ಹಾಗಾಗಿ ಫಸ್ಟು ನಾನು ಈ ಥರ ಮಿನಿ ಸೈಜ್ ಪರ್ಫ್ಯೂಮ್ಸ್ನ ತರಿಸಿದ್ದೀನಿ. ಸೊ ಇಟ್ಸ್ ವೆರಿ ಈಸಿ ಫಾರ್ ಟ್ರಾವೆಲ್ ಆಲ್ಸೋ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ವೆದರ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಅ ಬಿಗ್ ಬಾಟಲ್ ಆರ್ ನೋ ಅಂತ. ಆನೆಸ್ಟ್ಲಿ ಈ ನೈಕಾ ಪರ್ಫ್ಯೂಮ್ಸ್ ಬಗ್ಗೆ ಹೇಳ್ಬೇಕಂದ್ರೆ ದ ಮಿನಿಟ್ ಐ ಓಪನ್ ದ ಪ್ಯಾಕೇಜ್ ಅವಾಗಲೇ ನಂಗೆ ಸ್ಮೆಲ್ ಬಂತು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಟ್ಸ್ 2 ಇದು 16 ml ಪ್ರಾಡಕ್ಟ್ ಇದೆ. ದಿಸ್ ಇಸ್ ಅ ಫಸ್ಟ್ ಒನ್ ಬಂದುಬಿಟ್ಟು ನೈಕಾ ಮೂವೆ ರೇಸನ್ ಡಿ ಟ್ರೇ ಪರ್ಫ್ಯೂಮ್ ಅಂತ. ನಂಗೆ ಪರ್ಫ್ಯೂಮ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ. ಬಟ್ ಬೋತ್ ಆರ್ ನೈಸ್ ಆ್ಯಕ್ಚುಲಿ. ಐ ಫೀಲ್ ಇದ್ರದ್ದು ಲಾಂಗ್ ಲಾಸ್ಟಿಂಗ್ ಪವರ್ ಹೆಂಗಿರುತ್ತೆ ಅಂತ ಏನೂ ಟ್ರೈ ಮಾಡಿಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಜೋಯ್ ದೆ ವಿವರ್ ಅಂತ. ಐ ನೋ ಐ ಆಮ್ ಪ್ರೊನೌನ್ಸಿಂಗ್ ರಾಂಗ್ ಅಂತ. ದಿಸ್ ಇಸ್ ಸ್ವೀಟ್ ಆ್ಯಂಡ್ ದಿಸ್ ಇಸ್ ಲೈಕ್ ಅ ಫ್ರೆಶ್ ಸೆಂಟ್. ಓಕೆ, ದಿಸ್ ಇಸ್ ಫ್ಲೋರಲ್. ಐ ಫೀಲ್ ಇದ್ರದ್ದು ಡಿಸೈನ್ ನೋಡಿ ಹೇಳ್ಬೋದು ಫ್ಲೋರಲ್ ಅಂತ. ವಿಟ ಅವ್ರದ್ದು ಹನಿ ಊದ್ ಪರ್ಫ್ಯೂಮ್. ಇವ್ರದ್ದು 4 ಸೆಟ್ ಬರುತ್ತೆ. ಅದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಒಬ್ರದ್ದು ಆ್ಯಕ್ಚುಲಿ ಇನ್ಫ್ಲೂಯೆನ್ಸರ್ದು ವಿಡಿಯೋದಲ್ಲಿ ನೋಡಿದೆ ಅದು ತುಂಬ ವೈರಲ್ ಆಗ್ತಾ ಇದೆ ಅಂತ. ಸೊ ಐ ವಾಂಟೆಡ್ ಟು ಟ್ರೈ. ದಿಸ್ ಇಸ್ ಹೌ ಆ್ಯಕ್ಚುಲಿ ಪ್ಯಾಕೇಜಿಂಗ್ ತುಂಬಾ ಕ್ಯೂಟ್ ಆಗಿದೆ. ವಿಟ ಹನಿ ಊದ್ ಅಂತ. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದ ಹಾಲ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.